ನವೆಂಬರ್ ಕ್ರಾಂತಿಯಲ್ಲಿ ಏನಾದರೂ ನಿನ್ನೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ತಾವೆಲ್ಲ ಪ್ರಕಟಣೆ ಮಾಡಿದ್ದೀರಲ್ಲ. ಯಾವ ಕ್ರಾಂತಿಯೂ ಇಲ್ಲ, ಯಾವ ಭ್ರಾಂತಿಯೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಚೆಲುವರಾಯಸ್ವಾಮಿ ಅವರು ಮತ್ತು ಶಾಸಕರು ಭೇಟಿ ಮಾಡಿದ್ದಾರೆ. ಅಂದರೆ ನಮ್ಮ AICC ನೋಡಿ, ಒಂದು ತಿಳ್ಕೊಳ್ಳಿ, ದೆಹಲಿಗೆ ಹೋದಾಗ ನಾವು ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದವರು, ನಮಗೆ ಒಂದು ಪದ್ಧತಿ, ನಮ್ಮ ರಾಜ್ಯದವರು ಯಾರಾದರೂ ಇದ್ದರೆ ಅವ್ರನ್ನ ಭೇಟಿ ಮಾಡೋದು, ಇಲ್ಲ ಅಂದರೆ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡೋದು ಒಂದು ಪದ್ಧತಿ. AICC ಆಫೀಸಿಗೆ ಹೋಗ್ತೀವಿ. ಅದು ಒಂಥರ ಸಂಪ್ರದಾಯ ಇದ್ದಂಗೆ ನಮಗೆ. ಆ ಸಂದರ್ಭದಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅದಕ್ಕೆ ಭೇಟಿ ಮಾಡಿರ್ತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಸರ್, 2.5 ವರ್ಷ ಆಗಿದೆ. ಈಗ ದಿಢೀರಂತ MLAಗಳು MLCಗಳು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ ಊಹಾಪೋಹಗಳು ಭಾಳ ನಡೀತಾ ಇದೆ. ಈಗಾಗಲೇ ನಾನು ನಿನ್ನೆ ಕೂಡ ಪ್ರತಿಕ್ರಿಯೆ ಮಾಡುವಾಗ ಹೇಳಿದ್ದೇನೆ, ಯಾವುದೇ ತೀರ್ಮಾನ ಹೈಕಮಾಂಡಿನವರು ಮಾಡೋದು ಬಿಟ್ಟರೆ ಯಾರೂ ಸ್ಥಳೀಯವಾಗಿ ತೀರ್ಮಾನಗಳು ಮಾಡೋದಿಲ್ಲ. ಹೈಕಮಾಂಡ್ ಇಲ್ಲಿವರೆಗೂ ಯಾವುದನ್ನು ಕೂಡ ನಮ್ಗೆ ಯಾರಿಗೂ ಅಧ್ಯಕ್ಷರಿಗಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಿಗಾಗ್ಬೋದು ಏನಾದರೂ ಕೂಡ ಅವ್ರು ಹೇಳಿದರೆ ಅದು ಅಧಿಕೃತ ಆಗುತ್ತೆ. ಬೇರೆ ಎಲ್ಲ ಈಗ ನಾನು ಮಾತಾಡೋದು ಅಧಿಕೃತ ಆಗೋದಿಲ್ಲ.